ಕಾಡಿನ ಸುರಕ್ಷತೆಯತ್ತ ಹೆಚ್ಚು ಒತ್ತು ಕೊಟ್ಟಿರುವ ಹಿನ್ನೆಲೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಿನ ಪ್ರಮಾಣದಲ್ಲಿರುವ ಕಾರಣ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಿದೆ ಎಂದು ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ತಿಳಿಸಿದರು. ತಾಲೂಕಿನ ಮಾನೆಮೂಲೆಹಾಡಿಯಲ್ಲಿ ಆಯೋಜಿಸಲಾಗಿದ್ದ 125ನೇ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯದ ಅರಣ್ಯದ ಗಡಿ ಭಾಗಗಳಲ್ಲಿ ಸಾವಿರಾರು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಯೋಜನೆ ರೂಪಿಸಲಾಗುತ್ತಿದೆ. ಯೋಜನೆ ರೂಪುಗೊಂಡ ಬಳಿಕ ಅನುಷ್ಠಾನದ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುವುದು. ಪ್ರಧಾನಮಂತ್ರಿಯವರ ಕಾರ್ಯಕ್ರಮಗಳು ಮತ್ತು ಅವರ ಅಭಿವೃದ್ಧಿ ಕೆಲಸಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಹ ತಲುಪುತ್ತಿವೆ. ಅದಕ್ಕೆ ನಿರ್ದೇಶನವೆಂಬಂತೆ ಇಂದು ನಡೆದ ಕಾರ್ಯಕ್ರಮವೇ ಸಾಕ್ಷಿ. ನಾಗರಹೊಳೆ ಅರಣ್ಯದಲ್ಲಿ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಚಾರ ಎಂದು ತಿಳಿಸಿದರು. ಬೃಹತ್ ಗಾತ್ರದ ಎಲ್ಇಡಿ ಪರದೆಯಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಜನರು ವೀಕ್ಷಣೆ ಮಾಡಿ ಯದುವೀರ್ ಒಡೆಯರ್ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ನೀಡಿ ಬರಮಾಡಿಕೊಂಡರು. ನಮ್ಮ ಪ್ರಧಾನಮಂತ್ರಿ ಅವರ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮ ಜೊತೆಗೆ ಈ ಒಂದು ಮನ್ ಕಿ ಬಾತನ್ನು ಕೇಳುವಂಥದ್ದೇನು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಪ್ರಧಾನಮಂತ್ರಿ ಅವರ ಒಂದು ಮನ್ ಕಿ ಬಾತಲ್ಲಿ ತಾವೆಲ್ಲರೂ ಕೇಳಿರ್ಬೋದು, ಭಾರತದ ಕೋಣೆ ಕೋಣೆಯಲ್ಲೂ ಯಾವ ರೀತಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಗಾಗಿ ನಾವೆಲ್ಲರೂ ಯಾವ ರೀತಿ ಮುಂದುವರಿತಾ ಇದ್ದೀವಿ ಅಂತ ಎಲ್ಲರೂ ಕೇಳಿದ್ದೀವಿ. ಅತ್ಯಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಸಮಸ್ತ ಭಾರತೀಯರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡೋದ್ರಲ್ಲಿ, ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡೋದರಲ್ಲಿ ಎಲ್ಲರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕೇಂದ್ರದ ನಾಯಕರು ಇರ್ಬೋದು, ಎಲ್ಲರೂ ಭಾಗವಹಿಸ್ತಾ ಮುಂದುವರಿತಾ ಇದ್ದೀವಿ. ಅದರಲ್ಲೂ ಕೂಡ ನೀವು ಭಾಳ ದೊಡ್ಡ ಒಂದು ಪಾತ್ರವನ್ನು ವಹಿಸಬೇಕಾಗಿರೋದು ನಮ್ಮ ಏನು ಪರಿಶಿಷ್ಟ ಒಂದು ಪಂಗಡಗಳು ಮತ್ತು ನಮ್ಮ ಏನು ವನವಾಸಿಗಳಿದ್ದಾರೆ ಅವ್ರಿಗೂ ಭಾಳ ಮಹತ್ವವಾದಂಥ ಒಂದು ಪಾತ್ರ ಇದೆ. ಭಾಳ ಮಹತ್ವವಾದಂಥ ಸ್ತಂಭ ನಮ್ಮ ಭಾರತೀಯ ಒಂದು ಸಮುದಾಯ ಅಂತ ಏನಿದೆ ಅದರಲ್ಲಿ ಭಾಳ ಮಹತ್ವವಾದಂಥ ಸ್ತಂಭ ನಮ್ಮ ವನವಾಸಿಗಳು. ತಾವೆಲ್ಲರೂ ಏನು ಭಾರತದ ಇತಿಹಾಸದಲ್ಲಿ ತಾವು ನೋಡಿರ್ಬೋದು, ಅತ್ಯಂತ ಒಂದು ಶ್ರೇಷ್ಠ ಒಂದು ಪಾತ್ರ ವಹಿಸ್ತಾ ಬಂದಿದ್ದೀರಾ. ಅದೇ ಅಂತೆ ಇವತ್ತು ಮನ್ ಕಿ ಬಾತಲ್ಲೂ ತಾವು ನೋಡಿದ್ದೀರಾ. ಅಲ್ಲಿ ನಮ್ಮ ಇಟಲಿಯಲ್ಲಿ ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಅಲ್ಲಿ ಋಷಿ ವಾಲ್ಮೀಕಿ ಅವರ ಒಂದು ಪುತ್ಥಳಿಯನ್ನು ಇದು ಒಂದು ಅನಾವರಣೆ ಆಗಿರ್ತಕ್ಕಂಥದ್ದು. ಅಲ್ಲಿಯ ಸ್ಥಳೀಯ ನಾಯಕರು ಕೂಡ ಬಂದು ಭಾಗವಹಿಸಿ ಋಷಿ ವಾಲ್ಮೀಕಿಗೆ ಅವರು ಗೌರವವನ್ನು ಸಲ್ಲಿಸಿರ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಿರ್ಬೋದು. ಅದು ನಿಜಕ್ಕೂ ಸಮಸ್ತ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಚಾರ. ಮತ್ತು ಇದೇ ರೀತಿ ತಾವೆಲ್ಲರೂ ಮುಂದುವರಿತಾ ನಮ್ಮ ಭಾರತೀಯದ ಇತಿಹಾಸ ಮತ್ತು ಏನು ಒಳ್ಳೆಯ ಗುಣಗಳಿದ್ದಾವೆ, ಒಳ್ಳೆಯ ಒಂದು ತತ್ವಗಳಿದ್ದಾವೆ, ಅದನ್ನ ಸಮಸ್ತ ಒಂದು ವಿಶ್ವಕ್ಕೆ ಅದನ್ನ ಅಳವಡಿಸ್ಕೊಂಡು ನಾವು ಮುಂದುವರಿಬೇಕಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಮುಂದುವರಿತಾ ಇದ್ದೀವಿ. ಇಷ್ಟು ಹೇಳ್ತಾ ಏನು ಜಾಸ್ತಿ ಸಮಯ ಇಲ್ಲ, ಆದರೆ ತಮ್ಮ ಹಾಡಿಗೆ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಇಲ್ಲಿ ಕಾಕನಕೋಟೆ ಭಾಗ ಇರ್ಬೋದು, ಕಬಿನಿ ಇರ್ಬೋದು, ಇತ್ಯಾದಿ ಎಲ್ಲ ಹಿಂದಿನ ಕಾಲದಲ್ಲೂ ನಮ್ಮ ಪೂರ್ವಜರು ಎಲ್ಲ ಬರ್ತಾಯಿದ್ರು. ಇಲ್ಲಿ ತಮ್ಮೆಲ್ಲರ ಪೂರ್ವಜರು ಅವ್ರ ಜೊತೆಗೆ ಇಲ್ಲಿ ಒಂದು ಏನು ಕೆಟ್ಟ ಶಿಕಾರು ಏನೇನು ಆನೆ ಹಿಡಿಯೋದು ಅದೆಲ್ಲ ಕೂಡ ಜೊತೆಗೆ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ಒಂದು ದಾಖಲೆಗಳಿದ್ದಾವೆ. ಆ ಎಲ್ಲ ಒಂದು ಒಳ್ಳೆಯ ಇತಿಹಾಸ ಇದೆ. ಆದರೆ ಇವತ್ತು ಪ್ರಸ್ತುತ ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗಿದ್ದಾವೆ ಅಂತ ಬೇರೆ ರೀತಿಯೂ ಬಂದಿದ್ದಾವೆ. ಅದೆಲ್ಲನೂ ಕೂಡ ನಾವು ಇವತ್ತು ಸರಿಯಾಗಿ ಈ ಒಂದು ವ್ಯವಸ್ಥಿತವಾಗಿ ನಾವು ಅದನ್ನು ಬಗೆಹರಿಸ್ಕೊಂಡು ಮುಂದುವರಿಬೇಕಾಗಿದೆ. ತಮ್ಮ ಆಗಲೇ ಹೇಳಿದ್ದೀರ, ರಸ್ತೆ ನಾವು ಕೂಡ ಅನುಭವಿಸ್ತಿದ್ದೀವಿ. ನಾವು ಪದೇ ಪದೇ ಬರ್ತೀವಿ ಇಲ್ಲಿ, ಈ ಕಡೆ ಎಲ್ಲ ಅದರ ಆ ಕಡೆ ನಮ್ಮ ಸಫಾರಿ ಪ್ರದೇಶಕ್ಕೆ ಬರ್ತಾ ಇರ್ತೀವಿ. ಅದ್ರ ಜೊತೆಗೆ ಇಲ್ಲಿನೂ ಕೂಡ ನಾವು ಈ ಕಡೆ ನಮ್ಮ ವಯನಾಡ್ ಕಡೆ ಹೋಗುವಾಗ, ಸುಲ್ತಾನ್ ಬತ್ತೇರಿ ಕಡೆ ಹೋಗುವಾಗ ಈ ರೋಡಲ್ಲಿ ಬರ್ತಾ ಇರ್ತೀವಿ. ಸೊ ನಾವು ಕೂಡ ಈ ರೋಡನ್ನು ನಾವು ನೋಡ್ತಾ ಇದ್ದೀವಿ. ಅಧಿಕೃತವಾಗಿ ಇದು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ, ಆದರೂ ಸಹ ಮೈಸೂರು ಒಂದು ಜಿಲ್ಲೆ ಕೋಣೆಯ ಒಂದು HD ಕೋಟೆಯ ಒಂದು ಕೋಣೆಯ ಒಂದು ಗ್ರಾಮ, ಒಂದು ಹಾಡಿ. ಅದಕ್ಕಾಗಿ ನಾವು ಏನೋ ಕೆಲಸವನ್ನು ಮಾಡಬೇಕಾಗಿದೆ, ಅದನ್ನ ನಾವು ಮಾಡೋಣ. ಕೇಂದ್ರದಲ್ಲಿ ನಮ್ಮ ಅಡಿಯಲ್ಲಿ ಏನು ಬರುತ್ತೆ ಒಳ್ಳೆಯ ಸೌಲಭ್ಯಗಳು ಅದನ್ನ ಒದಗಿಸುವಂಥದ್ದು ಏನು ಕೆಲಸ ಮಾಡಬೇಕಾಗಿದೆ, ಅದನ್ನ ನಾವು ಮಾಡ್ತೀವಿ. ಸ್ಥಳೀಯ ಒಂದು DC ಜೊತೆಗೆ ತಮ್ಮ ಹಕ್ಕುಪತ್ರ ವಿಚಾರ ನಮಗೂ ಕೂಡ ಗೊತ್ತಿದೆ. ಯಾಕಂದರೆ ಕೊಡಗು ಕಡೆಯೂ ಕೂಡ ಭಾಳಷ್ಟು ವನವಾಸಿಗಳಿದ್ದಾರೆ. ಕೊಡಗುನು ಪ್ರತಿನಿಧಿಸುವಂಥ ಸೌಭಾಗ್ಯ ಇದೆ. ಅಲ್ಲೂ ಕೂಡ ಇದೇ ಥರ ಒಂದು ಸಮಸ್ಯೆಗಳಿದ್ದಾವೆ. ಅಲ್ಲೂ ಕೂಡ ಯಾವ ರೀತಿ ವ್ಯವಸ್ಥಿತವಾಗಿ ಒಂದು ಸೌಲಭ್ಯವನ್ನು ಕೊಡ್ಬೋದು ಅಂತ ನಾವು ನೋಡಿಕೊಂಡು ಅಲ್ಲೂ ಕೂಡ ಒಂದು ಮಾಡಿದ್ದೀವಿ. ಇಲ್ಲೂ ಕೂಡ ಅದೇ ರೀತಿ ಯಾವ ರೀತಿ ಬಗೆಹರಿಸ್ಬೋದು ಅಂತ DC ಜೊತೆ ಮಾತಾಡ್ತಾ ನಾವು ಮುಂದುವರಿಯೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರೋಡ್ ಸಮಸ್ಯೆ ನಿಮ್ಗೆ ಗೊತ್ತಿದೆ, ಇದು ಸ್ಟೇಟ್ ಮೂಲಕ ಬರ್ತಾ ಇರ್ತಕ್ಕಂಥ ಹೈವೇ ಅಂತ ನಾನು ಭಾವಿಸ್ತೀನಿ, ಸ್ಟೇಟ್ ಹೈವೇ ಅಲ್ವಾ. ಸೊ ಅದಕ್ಕಾಗಿ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು. ಆದರೂ ಸಹ ನಾವು ರಾಜ್ಯದ ಜೊತೆಗೆ ಮಾತಾಡೋಣ ಯಾವ ರೀತಿ ಇದನ್ನ ಬಗೆಹರಿಸ್ಬೋದು ಅಂತ. ಯಾಕಂದರೆ ಇವತ್ತು ಕೇರಳಗೂ ಕೂಡ ಕನೆಕ್ಟ್ ಆಗುವಂಥದ್ದು ಇದು ಒಂದು ರಸ್ತೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತಾವೆಲ್ಲರೂ ಈಗ ಆಚೆಗೆ ಅಂತರ್ಸಂತೆಗೆ ಅಥವಾ ಮೈಸೂರಿಗೆ ಹೋಗಬೇಕು ಅಂದರೆ ಅಥವಾ ಈ ಕಡೆಯೂ ಕೂಡ ವಯನಾಡು ಹೋಗಬೇಕಂದ್ರೆ ಇದೇ ರಸ್ತೆ ಬಳಸಬೇಕಾಗಿದೆ.
ಸೊ ಅದಕ್ಕಾಗಿ ಒಂದು ಒಳ್ಳೆ ರಸ್ತೆ, ಒಂದು ಅಭಿವೃದ್ಧಿ ಬೇಕಾಗಿರೋದೇ ಅಂತ ಹೇಳ್ತಾ ಇದ್ದೀನಿ. ಅದು ಏನೇನು ಆಗ್ಬೋದು ಮುಂದೆ ಅದು ನಂತರ ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಕುಂಬರಳ್ಳಿ ಸುಬ್ಬಣ್ಣ ಮಾತನಾಡಿ, ಹೆಚ್ಡಿಕೋಟೆ ತಾಲೂಕಿನ ಮಾನಿಮೂಲೆಹಾಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಹಲವು ಸಮಸ್ಯೆಗಳು ಎದುರಾದವು. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಕಾರ್ಯಕ್ರಮವನ್ನು ಹಾಡಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಇಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಸಂಸದರಿಗೆ ಮಾಹಿತಿ ನೀಡಲಾಗಿದ್ದು, ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಹಾಜರಿದ್ದರು. ಸನ್ಮಾನ್ಯ ನರೇಂದ್ರ ಮೋದಿ ಅವರ 125ನೇ ಮನ್ ಕಿ ಬಾತ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಒಂದು ಲೈವ್ ಟೆಲಿಕಾಸ್ಟ್ ದೇಶದ ರಾಜ್ಯಕ್ಕೆ ಒಂದೇ ಜಾಗಕ್ಕೆ ಕೊಡೋದು. ಈ ಲೈವ್ ಟೆಲಿಕಾಸ್ಟ್ ತಾವೆಲ್ಲ ನೋಡಿದ್ರಿ. ನಾವೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಆ ಚಿತ್ರಣದಲ್ಲಿ ಬಂದ್ವಿ. ಈ ಲೈವ್ ಟೆಲಿಕಾಸ್ಟನ್ನು ನಾವು ಅನುಮತಿಯನ್ನು ಪಡೆಯೋದಕ್ಕೆ ಸುಮಾರು 1 ತಿಂಗಳ ಕಾಲ ನಾವು ಕಷ್ಟಪಟ್ಟಿದ್ದೇವೆ. ನಾವು 1 ತಿಂಗಳ ಹಿಂದೆ ಕಳೆದ ತಿಂಗಳೇ ಇಲ್ಲಿ ಮಾಡಬೇಕು ಅಂತೇಳಿ ಬಂದು ಪೂರ್ವಭಾವಿಯಾಗಿ ಜಾಗನೆಲ್ಲ ನೋಡಿ ಹೋಗಿದ್ವಿ. ಆದರೆ ಕಳೆದ ತಿಂಗಳು ನಮಗೆ ಸಿಗಲಿಲ್ಲ. ಅದನ್ನು ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆಗೆ ಕೊಟ್ಟಿದ್ದು. ಈ ಬಾರಿ ನಮಗೆ ನಮ್ಮ ಜಿಲ್ಲೆಗೆ ಕೊಡಬೇಕು ಅಂತೇಳಿ ನಾವು ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೀವ್ ಅವ್ರನ್ನ ಕೇಳ್ಕೊಂಡಾಗ ಅವರು ನಮಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನೋಡಿದ್ರೆ ಎಲ್ಲರಿಗೂ ಒಂದು ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಕಾರ್ಯಕ್ರಮದ ಉಸ್ತುವಾರಿಗಳಾಗಿ ನಾವು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಸಾಮ್ರಾಟ್ ಮತ್ತು ನಮ್ಮ ಮಂಡಲ ಅಧ್ಯಕ್ಷರಾದಂಥ ಸೆಂಬೇಗೌಡರಿಗೆ ವಹಿಸಿಕೊಟ್ಟಿದ್ವಿ. ಇವರಿಬ್ಬರು ಸಹ ಸುಮಾರು 15 ದಿನಗಳಿಂದ ಸತತವಾಗಿ 2 ದಿನ 3 ದಿನಗಳ ಕಾಲ ಈಗ ಅವರು ಇಲ್ಲಿಗೆ ಬಂದು 3 ದಿನಗಳಾಯಿತು. ಕಾರ್ಯಕ್ರಮ ಇಷ್ಟೆಲ್ಲ ಆಯೋಜನೆ, ಮಳೆ ಇತ್ತು ಅಂತೇಳಿ ಟಾರ್ಪಲ್ ಹಾಕಿ, ಇಲ್ಲಾಂದರೆ ಓಪನ್ ಜಾಗದಲ್ಲೇ ಮಾಡಬೇಕು ಅಂತಿತ್ತು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ NGO ಅವರಾದ ನಂದಿನಿಯವರು ಸಹ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಪುಟ್ಟಣ್ಣವರು ಮತ್ತು ಇನ್ನೂ ಮಿಕ್ಕಂಥ ನಮ್ಮ ಮುಖಂಡರುಗಳು ಇಲ್ಲಿ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಈ ಕಾರ್ಯಕ್ರಮ ನಡೆಯೋದಕ್ಕೆ. ಯಾಕೆ ನಾವು ಈ ಗ್ರಾಮ ಪಂಚಾಯತಿಯನ್ನು ಆಯ್ಕೆ ಮಾಡಿದ್ವಿ ಅಂತ ಹೇಳಿದ್ರೆ